ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂರ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು ಎಂಬ 9 ಗ್ರಹಗಳಿವೆ. ಮನುಷ್ಯನಿಗೆ ಸುಖ ದುಃಖಗಳು ಗ್ರಹಗಳಿಂದಲೇ ಬರುತ್ತವೆ. ಇಂದ್ರಿಯಗಳು ನಮ್ಮ ದೇಹವನ್ನ ನಿಯಂತ್ರಿಸುವಂತೆ ನವಗ್ರಹಗಳು ನಮ್ಮ ಜೀವನದ ಆಗುಹೋಗುಗಳನ್ನು ನಿಯಂತ್ರಣ ಮಾಡುತ್ತವೆ. ವ್ಯಕ್ತಿಯ ಜನನದ ಸಮಯದಲ್ಲಿ ನವಗ್ರಹಗಳು ಜಾತಕದಲ್ಲಿ ಯಾವ ಸ್ಥಾನದಲ್ಲಿರುತ್ತವೆ ಎಂಬುದರ ಮೇಲೆಯೇ ವ್ಯಕ್ತಿಯ ಭವಿಷ್ಯವು ನಿರ್ಧರಿತವಾಗಿರುತ್ತದೆ. ಅಷ್ಟೇ ಅಲ್ಲದೆ ನವಗ್ರಹಗಳ ಸ್ಥಾನ ಪಲ್ಲಟವಾದಂತೆ ನಮ್ಮ ಜೀವನದ ಪ್ರತಿಯೊಂದು ಹಂತಗಳು ಹಾಗೂ ಚಟುವಟಿಕೆಗಳು ಬದಲಾವಣೆಯಾಗುತ್ತವೆ. ನಮ್ಮ ಹಿಂದಿನ ಜನ್ಮದ ಕೆಟ್ಟ ಮತ್ತು ಒಳ್ಳೆಯ ಕರ್ಮಗಳು ನಮ್ಮ ಪ್ರಸ್ತುತ ಜೀವನದ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತವೆ ಎಂಬುದನ್ನು ಸಹ ನವಗ್ರಹಗಳೇ ಸೂಚಿಸುತ್ತವೆ. ವ್ಯಕ್ತಿಯ ಆರೋಗ್ಯ, ಯಶಸ್ಸು, ಮಾನ ಸನ್ಮಾನ, ಧನ ಸಂಪತ್ತು ಎಲ್ಲವೂ ಗ್ರಹ ಸ್ಥಿತಿಗಳಲ್ಲಿ ಅವಲಂಬಿಸಿರುತ್ತದೆ. ಜಾತಕದಲ್ಲಿ ಗ್ರಹಗಳ ಸ್ಥಿತಿಗತಿ ಚೆನ್ನಾಗಿದ್ರೆ ಮಾತ್ರ ಜೀವನದಲ್ಲಿ ಸಂತೋಷದಿಂದ ಇರಲು ಸಾಧ್ಯ. ನಮಗೆ ಯಾವುದಾದರೂ ಗ್ರಹದೋಷಗಳಿದ್ರೆ ಉದ್ಯೋಗದಲ್ಲಿ ಕಿರಿಕಿರಿ, ಹಣಕಾಸಿನ ತೊಂದರೆಗಳು, ದಾಂಪತ್ಯದಲ್ಲಿ ಅಸಮಾಧಾನ, ಆರೋಗ್ಯ ಸಮಸ್ಯೆಗಳು ಹೀಗೆ ಒಂದಲ್ಲ ಒಂದು ತೊಂದರೆಗಳು ಬರುತ್ತಲೇ ಇರುತ್ತವೆ. ಜಾತಕದಲ್ಲಿ ಗ್ರಹಗಳ ಸ್ಥಿತಿ ನೀಚವಾಗಿರುವಾಗ ಆಯಾ ಗ್ರಹಗಳಿಗೆ ಸಂಬಂಧಿಸಿದ ಪೂಜೆ ಹೋಮಗಳನ್ನು ಮಾಡುವುದರಿಂದ ಗ್ರಹಗಳಿಗೆ ಬಲ ಬರುತ್ತದೆ. ಆದರೆ ಹೋಮ ಹವನಾದಿಗಳನ್ನು ಮಾಡಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ನವಗ್ರಹಗಳನ್ನು ಪೂಜಿಸಲು ಸರಳವಾದ ಮಾರ್ಗವೊಂದನ್ನು ನಾವಿಂದು ತಿಳಿಸುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ನಮಃ ಅಂತ ಕಮೆಂಟ್ ಮಾಡಿ. ಅದುವೇ ನವಗ್ರಹ ವೃಕ್ಷಗಳ ಪೂಜೆ. ಪ್ರತಿಯೊಂದು ಗ್ರಹಕ್ಕೂ ಅದರದ್ದೇ ಆದಂತಹ ಪ್ರತಿನಿಧಿ ಮರಗಳಿರುತ್ತವೆ. ಅವುಗಳನ್ನು ಬೆಳೆಸಿ ಪ್ರತಿದಿನ ಪೂಜಿಸಿದ್ದಲ್ಲಿ ಹಾಗೂ ಆ ಗಿಡಗಳ ಭಾಗಗಳನ್ನು ಔಷಧದ ರೂಪದಲ್ಲಿ ಸೇವಿಸುತ್ತಾ ಬಂದಲ್ಲಿ ಆ ಗ್ರಹಗಳ ತೊಂದರೆ ತಪ್ಪುವುದಲ್ಲದೆ ಗ್ರಹದೋಷದಿಂದ ಬಂದಂತಹ ಕಾಯಿಲೆಗಳು ಸಹ ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ಗ್ರಹಗಳ ಶಾಂತಿಗಾಗಿ ಹವನವನ್ನು ನಡೆಸುತ್ತಿದ್ರೆ ಆಯಾ ಗ್ರಹಕ್ಕೆ ಸಂಬಂಧಿಸಿದ ವೃಕ್ಷಗಳನ್ನೇ ಹವನದಲ್ಲಿ ಆಹುತಿಯಾಗಿ ಬಳಸಲಾಗುತ್ತದೆ. ನವಗ್ರಹ ವೃಕ್ಷಗಳಾವು, ಅವುಗಳನ್ನು ಪೂಜಿಸುವುದರಿಂದ ದೊರೆಯುವ ಲಾಭಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ನವಗ್ರಹ ವೃಕ್ಷಗಳು ಹಾಗೂ ಅವುಗಳ ಉಪಯೋಗಗಳು. ಸೂರ್ಯಗ್ರಹ. ಎಲ್ಲ ಗ್ರಹಗಳ ಮಧ್ಯೆ ನಿಂತು ಪೂರ್ವಕ್ಕೆ ಮುಖ ಮಾಡಿರುವಂಥ ಸೂರ್ಯದೇವ ಗ್ರಹಪತಿ ಎಂದರೆ ಗ್ರಹಗಳ ರಾಜರಾಗಿದ್ದಾರೆ. ಜಾತಕದಲ್ಲಿ ಸೂರ್ಯದೇವ ಉಚ್ಚ ಸ್ಥಾನದಲ್ಲಿದ್ದರೆ ಉನ್ನತ ಸ್ಥಾನ ಹಾಗೂ ಅಧಿಕಾರವನ್ನು ಪಡೆಯಬಹುದು ಮತ್ತು ದೈಹಿಕವಾಗಿ ಬಲಶಾಲಿಗಳಾಗಬಹುದು. ಸೂರ್ಯನು ಜಾತಕದಲ್ಲಿ ಸರಿಯಾದ ಸ್ಥಾನದಲ್ಲಿಲ್ಲದಿದ್ದಲ್ಲಿ ನೇತ್ರ ರೋಗಗಳು, ಹೃದಯ ಸಂಬಂಧಿತ ರೋಗಗಳು, ಚರ್ಮ ರೋಗಗಳು ಮತ್ತು ಮೂಳೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಿಳಿ ಎಕ್ಕದ ಗಿಡ ಸೂರ್ಯಗ್ರಹಕ್ಕೆ ಸಂಬಂಧಿಸಿದೆ. ಬಿಳಿ ಎಕ್ಕದ ಗಿಡವನ್ನು ಬೆಳೆಸಿ ಪೂಜಿಸಿ ಆ ಗಿಡದ ಮುಂದೆ ಸೂರ್ಯ ಜಪ ಮಾಡುವುದರಿಂದ ಸೂರ್ಯ ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಬಿಳಿ ಎಕ್ಕವನ್ನು ಪೂಜಿಸುವುದರಿಂದ ಭೌತಿಕ ಪ್ರಗತಿ ಹಾಗೂ ಜ್ಞಾಪಕ ಶಕ್ತಿಯ ಬೆಳವಣಿಗೆಗೆ ಕಾರಣವಾಗುತ್ತದೆ. ಬಿಳಿ ಎಕ್ಕದ ಗಿಡ ಒಂದು ಮನೆಯಲ್ಲಿದ್ದರೆ ಸಕಲ ಐಶ್ವರ್ಯ, ಆರೋಗ್ಯ ಹಾಗೂ ಅಂತಸ್ತು ಪ್ರಾಪ್ತಿಯಾಗುತ್ತದೆ. ಹಣಕಾಸಿನ ಎಲ್ಲ ಸಮಸ್ಯೆಗಳು ಸಹ ಶೀಘ್ರವೇ ನಿವಾರಣೆಯಾಗುತ್ತವೆ. ಎಕ್ಕದ ಗಿಡವನ್ನು ಮನೆಯಲ್ಲಿ ಬೆಳೆಸಿದ್ರೆ ಯಾವುದೇ ರೀತಿಯ ಮಾಟಮಂತ್ರ ತಂತ್ರಗಳು ಮನೆಯ ಹತ್ತಿರ ಸುಳಿಯುವುದಿಲ್ಲ. ಅದರಲ್ಲಿಯೂ ಮನೆಗೆ ಬಲಭಾಗದಲ್ಲಿ ಬಿಳಿ ಎಕ್ಕದ ಗಿಡವನ್ನು ಬೆಳೆಸಿದ್ರೆ ವಾಸ್ತುದೋಷ ನಿವಾರಣೆಯಾಗುತ್ತದೆ. ಬಿಳಿ ಎಕ್ಕದ ಎಲೆಯನ್ನ ರವಿ ಗ್ರಹಕ್ಕೆ ಅರ್ಪಿಸಿ ಭಕ್ತಿಯಿಂದ ಸೂರ್ಯ ದೇವರನ್ನ ಪೂಜಿಸಿದ್ರೆ ಸೂರ್ಯ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಬಿಳಿ ಎಕ್ಕದ ಗಿಡ ವಿನಾಯಕ ದೇವರಿಗೆ ಬಹಳ ಪ್ರಿಯವಾದದ್ದು. ವಿನಾಯಕರಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ ಪೂಜಿಸಿದ್ರೆ ಹಲವು ರೀತಿಯ ದೋಷಗಳು ನಿವಾರಣೆಯಾಗುತ್ತವೆ. ಬುಧ ಗ್ರಹ ನಮ್ಮ ನರಮಂಡಲ ವ್ಯವಸ್ಥೆಯ ಅಧಿಪತಿ. ಬುಧ ಗ್ರಹವು ಶಿಕ್ಷಣ, ಬರವಣಿಗೆಯ ಸಾಮರ್ಥ್ಯ, ಬುದ್ಧಿವಂತಿಕೆ, ವ್ಯವಹಾರ ಕೌಶಲ್ಯ, ಸಂಬೋಧನೆಗಳನ್ನು ನಿಯಂತ್ರಿಸುವಂತಹ ಗ್ರಹ. ಜಾತಕದಲ್ಲಿ ಬುಧ ಗ್ರಹ ದುರ್ಬಲನಾದ್ರೆ ನರಗಳ ದೌರ್ಬಲ್ಯ, ತೊದಲುವಿಕೆಗೆ, ಮನಸ್ಸಿನಲ್ಲಿ ಗೊಂದಲ, ಏಕಾಗ್ರತೆಯ ಕೊರತೆ, ಅಧ್ಯಯನದಲ್ಲಿ ಹಿನ್ನಡೆ ಮುಂತಾದ ಅಡೆತಡೆಗಳು ಉಂಟಾಗುತ್ತವೆ. ಬುಧ ಗ್ರಹವನ್ನು ಪ್ರಸನ್ನಗೊಳಿಸಲು ಉತ್ತರಾಣಿ ಗಿಡವನ್ನು ಪೂಜಿಸಬೇಕು. ಬುಧ ಗ್ರಹವನ್ನು ಪ್ರತಿನಿಧಿಸುವ ಸಸ್ಯವಾಗಿರುವ ಉತ್ತರಾಣಿಯನ್ನ ಸಂಸ್ಕೃತ ಭಾಷೆಯಲ್ಲಿ ಅಪಮಾರ್ಗ ಎಂದು ಕರೆಯಲಾಗುತ್ತದೆ. ಉತ್ತರಾಣಿಯು ವಿನಾಯಕ ಚತುರ್ಥಿಯಂದು ಗಣಪತಿ ದೇವರಿಗೆ ಅರ್ಪಣೆ ಮಾಡುವಂತ 21 ಪತ್ರೆಗಳಲ್ಲಿ ಪ್ರಮುಖವಾದ ಪತ್ರೆಯಾಗಿದೆ. ಇದನ್ನು ಶಿವರಾತ್ರಿಯಂದು ಶಿವಪೂಜೆಯಲ್ಲಿಯೂ ಬಳಸಲಾಗುತ್ತದೆ. ಚಂದ್ರ ನಮ್ಮ ಮನಸ್ಸನ್ನು ಆಳುವಂತಹ ಗ್ರಹ.
ಚಂದ್ರ ನಮ್ಮ ಮನಸ್ಸಿನ ನೆಮ್ಮದಿ ಹಾಗೂ ದುಃಖ ಎರಡಕ್ಕೂ ಚಂದ್ರನೇ ಮುಖ್ಯ ಕಾರಣ. ಯಾರ ಜಾತಕದಲ್ಲಿ ಚಂದ್ರ ಚೆನ್ನಾಗಿರುತ್ತಾನೋ ಆ ವ್ಯಕ್ತಿ ಸದಾ ಚಿಂತಾರಹಿತನಾಗಿರುತ್ತಾನೆ. ಆ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅತಿ ಸರಳವಾಗಿ ನಿಭಾಯಿಸುವಂತವನಾಗಿರುತ್ತಾನೆ. ಹಾಗಾಗಿ ಚಂದ್ರ ಜಾತಕದಲ್ಲಿ ಬಲವಾಗಿರಬೇಕು. ಚಂದ್ರಗ್ರಹದಿಂದ ಉಂಟಾಗುವ ದೋಷಗಳನ್ನು ಬಗೆಹರಿಸಿಕೊಳ್ಳಲು ಪಲಾಶ ವೃಕ್ಷವನ್ನು ಅಂದರೆ ಮುತ್ತುಗದ ಮರವನ್ನು ಆರಾಧಿಸುವುದು ತುಂಬ ಒಳ್ಳೆಯದು. ಮುತ್ತುಗದ ಮರವನ್ನು ಪೂಜಿಸುವುದರಿಂದ ವ್ಯಕ್ತಿಯ ಮಾನಸಿಕ ರೋಗಗಳೆಲ್ಲ ಗುಣವಾಗುತ್ತವೆ. ಮುತ್ತುಗದ ಎಲೆಗಳನ್ನು ಪೂಜಿಸುವುದರಿಂದ ಚಂದ್ರನ ವಿಶೇಷ ಕೃಪೆ ಉಂಟಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಮಂಗಳ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನ ಉಗ್ರ ಸ್ವಭಾವದ ಗ್ರಹ ಎಂದು ಉಲ್ಲೇಖಿಸಲಾಗುತ್ತದೆ. ಮಂಗಳವನ್ನ ಅಂಗಾರಕ ಎಂದು ಸಹ ಕರೆಯಲಾಗುತ್ತದೆ. ದೇಹದ ಸ್ನಾಯು ವ್ಯವಸ್ಥೆ ಹಾಗೂ ರಕ್ತ ಪರಿಚಲನಾ ವ್ಯವಸ್ಥೆಯು ಮಂಗಳನ ನಿಯಂತ್ರಣದಲ್ಲಿರುತ್ತದೆ. ಜಾತಕದಲ್ಲಿ ಮಂಗಳ ದುರ್ಬಲನಾಗಿದ್ರೆ ರಕ್ತ ಸಂಬಂಧಿತ ಸಮಸ್ಯೆಗಳು ಎದುರಾಗುತ್ತವೆ. ಮದುವೆ ಸಫಲವಾಗಲು ಮಂಗಳನ ಕೃಪೆ ಬಹಳ ಮುಖ್ಯ. ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದಲ್ಲಿ ಮಂಗಳನ ಸ್ಥಾನ ಉತ್ತಮವಾಗಿಲ್ಲ ಎಂಬ ಅರ್ಥ ಬರುತ್ತದೆ. ಹಾಗೆಯೇ ಮಂಗಳನ ಸ್ಥಾನ ಉತ್ತಮವಾಗಿದ್ದಲ್ಲಿ ದಾಂಪತ್ಯ ಜೀವನ ಸಂತಸವಾಗಿರುತ್ತದೆ. ಕಗ್ಗಲಿ ಸಸ್ಯವು ಮಂಗಳಕ್ಕೆ ಸಂಬಂಧಿಸಿದ್ದಂತಾಗಿದೆ. ಕಗ್ಗಲಿ ವೃಕ್ಷವನ್ನ ಆರೈಕೆ ಮಾಡಿ ಪೂಜೆ ಮಾಡುವುದರಿಂದ ಕುಜದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ಈ ಗಿಡವನ್ನ ನಿತ್ಯ ಪೂಜಿಸುವುದರಿಂದ ರಕ್ತ ಸಂಬಂಧಿತ ಮತ್ತು ಚರ್ಮ ರೋಗಗಳೆಲ್ಲ ನಿವಾರಣೆಯಾಗುತ್ತವೆ. ಗುರುಗ್ರಹ ಎಲ್ಲ ಗ್ರಹಗಳಿಗೂ ಅತ್ಯಂತ ಶುಭ ಫಲಗಳನ್ನೇ ನೀಡುವಂತಹ ಗ್ರಹವಾಗಿದೆ. ಐಶ್ವರ್ಯ, ಅದೃಷ್ಟ, ಬೆಳವಣಿಗೆ ಮತ್ತು ಸಮೃದ್ಧಿಗೆ ಗುರುಗ್ರಹ ಕಾರಕವಾಗಿದೆ. ಜಾತಕದಲ್ಲಿ ಗುರು ದುರ್ಬಲನಾಗಿದ್ದರೆ ವ್ಯಕ್ತಿಯನ್ನು ಆಲಸ್ಯ, ಸೋಮಾರಿತನ ಆವರಿಸುತ್ತದೆ. ಆ ವ್ಯಕ್ತಿ ಜ್ಞಾನದಲ್ಲಿ ಬಡವನಾಗಿರುತ್ತಾನೆ ಮತ್ತು ಸಂಪತ್ತಿನಲ್ಲಿ ಕೊರತೆಯನ್ನ ಎದುರಿಸುತ್ತಾನೆ. ಹಾಗೆಯೇ ಉತ್ತಮ ಸಂಗಾತಿ ದೊರೆಯಲು, ಕಂಕಣ ಬಲ ಕೂಡಿ ಬರಲು ಗುರುವಿನ ಬಲ ಬೇಕೇ ಬೇಕು. ಗುರುಗ್ರಹದಿಂದ ಉಂಟಾಗುವ ದೋಷವನ್ನ ನಿವಾರಿಸಿಕೊಳ್ಳಲು ಅಶ್ವತ್ಥ ವೃಕ್ಷವನ್ನ ಪೂಜಿಸಬೇಕು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಗುರುವಿಗೆ ಸಂಬಂಧಿಸಿದ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ. ಜೊತೆಗೆ ಗುರುವಿನ ಕೃಪೆಯು ಉಂಟಾಗಿ ಜ್ಞಾನವೂ ಸಹ ವೃದ್ಧಿಯಾಗುತ್ತದೆ. ಅಶ್ವತ್ಥ ವೃಕ್ಷದ ಮೂಲ ಭಾಗದಲ್ಲಿ ಬ್ರಹ್ಮ, ಮಧ್ಯಭಾಗದಲ್ಲಿ ವಿಷ್ಣು ಹಾಗೂ ತುದಿಯಲ್ಲಿ ರುದ್ರದೇವರು ನೆಲೆಸಿರುತ್ತಾರೆ. ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆಯನ್ನ ಮಾಡಿದರೆ 10,000 ಗೋದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ. ದಿನದ 24 ಗಂಟೆಗಳು ಸಹ ಆಮ್ಲಜನಕವನ್ನೇ ಹೊರಸೂಸುವಂತ ಏಕೈಕ ವೃಕ್ಷವೆಂದರೆ ಅಶ್ವತ್ಥ ವೃಕ್ಷ. ಪದ್ಮಪುರಾಣದ ಪ್ರಕಾರ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕರಿಸುವುದು ಹಾಗೂ ಪ್ರದಕ್ಷಿಣೆಯನ್ನ ಹಾಕುವುದು ಮನುಷ್ಯನ ಆಯುಷ್ಯವನ್ನ ವೃದ್ಧಿಸುತ್ತದೆ. ಪ್ರಾಚೀನ ಕಾಲದಲ್ಲೆಲ್ಲ ಋಷಿ ಮುನಿಗಳು ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತು ಜಪ ಅನುಷ್ಠಾನಗಳನ್ನ ಮಾಡುತ್ತಾ ಇರುತ್ತಿದ್ದರು. ಶುಕ್ರ ಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುವಿನ ನಂತರ ಲಾಭಕಾರಕ ಗ್ರಹವೆಂದರೆ ಅದು ಶುಕ್ರ ಗ್ರಹ. ಶುಕ್ರ ಅಂದ್ರೆ ವೈವಾಹಿಕ ಜೀವನದಲ್ಲಿ ಸುಖ ಇದೆಯೋ ಇಲ್ಲವೋ ಎಂಬುದನ್ನು ನೋಡುವುದೇ ಶುಕ್ರನ ಸ್ಥಾನ ಬಲದಿಂದ. ಉತ್ತಮ ಸಂತಾನ ಪ್ರಾಪ್ತವಾಗಲು ಶುಕ್ರನ ಅನುಗ್ರಹ ಅತ್ಯಗತ್ಯ. ಶುಕ್ರ ವಾಹನಕಾರ, ಕಟ್ಟಡಕಾರನು ಸಹ ಆಗಿರುತ್ತಾನೆ. ಅಂದರೆ ಶುಕ್ರನು ಉತ್ತಮವಾಗಿದ್ರೆ ಆ ಜಾತಕದವರು ಒಂದಕ್ಕಿಂತ ಹೆಚ್ಚು ವಾಹನಗಳಿಗೆ ಮತ್ತು ಕಟ್ಟಡಗಳಿಗೆ ಒಡೆಯರಾಗುತ್ತಾರೆ. ಶುಕ್ರಗ್ರಹ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಜೀವನದಲ್ಲಿ ಸಾಮರಸ್ಯಗಳ ಕೊರತೆ, ಸಂಗಾತಿಗಳಿಂದ ದೂರಾಗುವುದು, ವಾಹನ ಮತ್ತು ಮನೆಯ ಸಮಸ್ಯೆಗಳು ಮತ್ತು ಗರ್ಭಕೋಶಕ್ಕೆ ಸಂಬಂಧಿತ ರೋಗಗಳು ಉಂಟಾಗುತ್ತವೆ. ಶುಕ್ರ ಗ್ರಹದಿಂದ ಉಂಟಾಗುವ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಅತ್ತಿ ಮರ ಅಥವಾ ಔದುಂಬರವು ವೃಕ್ಷವನ್ನ ಪೂಜಿಸಬೇಕು. ಪ್ರತಿನಿತ್ಯ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಮಾಡ್ತಾ ಬಂದಲ್ಲಿ ಶುಕ್ರಗ್ರಹಕ್ಕೆ ಸಂಬಂಧಿಸಿದ ದೋಷಗಳೆಲ್ಲ ಪರಿಹಾರವಾಗುತ್ತವೆ. ಔದುಂಬರ ವೃಕ್ಷ ದತ್ತಾತ್ರೇಯರ ವಾಸಸ್ಥಾನವಾಗಿದೆ. ಹಾಗಾಗಿ ಮನೆ ಅಂಗಳದಲ್ಲಿ ಔದುಂಬರ ವೃಕ್ಷ ಇದ್ರೆ ಅಲ್ಲಿ ದತ್ತಾತ್ರೇಯ ಸಾನ್ನಿಧ್ಯವೇ ಇದ್ದಂತಾಗುತ್ತದೆ. ಶನಿಗ್ರಹ ಶನಿಗ್ರಹವನ್ನ ಕರ್ಮದ ದೇವರೆಂದೇ ಪರಿಗಣಿಸಲಾಗುತ್ತದೆ. ಶನಿಗ್ರಹ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಕರುಣಿಸುತ್ತಾರೆ. ನಮ್ಮ ಜಾತಕದಲ್ಲಿ ಶನಿಯ ವಕ್ರ ದೃಷ್ಟಿ ಇದ್ದರೆ ಆ ವ್ಯಕ್ತಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಶನಿಗ್ರಹವು ಕಷ್ಟಗಳನ್ನು ನೀಡುವುದರ ಮೂಲಕ ಜೀವನದ ಅರ್ಥ ಮತ್ತು ಧರ್ಮವನ್ನ ತಿಳಿಸಿಕೊಡುತ್ತಾರೆ. ಶನಿಯ ಪ್ರಭಾವಕ್ಕೆ ಒಳಗಾದಾಗ ಉಂಟಾಗುವಂತಹ ಅಹಿತಕರ ಸಂಗತಿಗಳಿಂದ ದೂರವಿರಲು ಶಮಿ ಅಥವಾ ಬನ್ನಿ ವೃಕ್ಷವನ್ನ ಪೂಜಿಸಬೇಕು. ನವಗ್ರಹಗಳಲ್ಲಿ ತುಂಬಾ ಶಕ್ತಿಶಾಲಿಯಾದ ಗ್ರಹವಾದ ಶನಿಯನ್ನ ಪ್ರತಿನಿಧಿಸುವಂತಹ ಶಮಿ ವೃಕ್ಷವನ್ನ ಪೂಜಿಸುವುದರಿಂದ ಶನಿದೇವರನ್ನೇ ಪೂಜಿಸಿದಷ್ಟು ಫಲ ದೊರೆಯುತ್ತದೆ. ಹಾಗಾಗಿ ಈ ವೃಕ್ಷವನ್ನ ಎಲ್ಲ ಶನಿದೇಗುಲಗಳ ಆವರಣದಲ್ಲಿ ಬೆಳೆಸಲಾಗಿರುತ್ತದೆ.
ರಾಮಾಯಣದಲ್ಲಿ ಲಂಕೆಗೆ ಯುದ್ಧಕ್ಕೆ ತೆರಳುವ ಮುನ್ನ ಪ್ರಭು ಶ್ರೀರಾಮಚಂದ್ರರು ಶಮಿ ವೃಕ್ಷವನ್ನ ಪೂಜಿಸಿದ್ದರ ಬಗ್ಗೆ ಉಲ್ಲೇಖಗಳಿವೆ. ಹಾಗೆಯೇ ಅಜ್ಞಾತವಾಸಕ್ಕೆ ತೆರಳುವ ಮುನ್ನ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಶಮಿ ವೃಕ್ಷದಲ್ಲಿಯೇ ಬಚ್ಚಿಟ್ಟಿದ್ದರು. ರಾಹುಗ್ರಹ. ರಾಹು ಹಾಗೂ ಕೇತು ಗ್ರಹಗಳಿಗೆ ಪ್ರಕಾಶವಿರುವಲ್ಲ, ಅಂದರೆ ಇವೆರಡು ಛಾಯಾಗ್ರಹಗಳು. ಸಾಮಾನ್ಯವಾಗಿ ಹೆಚ್ಚು ಕೆಟ್ಟ ಪ್ರಭಾವಗಳನ್ನು ನೀಡುವಂತಹ ಗ್ರಹಗಳೆಂದರೆ ರಾಹು ಹಾಗೂ ಕೇತು ಗ್ರಹಗಳು. ಹಾಗಾಗಿಯೇ ಜನರಿಗೆಲ್ಲ ರಾಹುಕೇತಗಳೆಂದರೆ ಹೆಚ್ಚು ಭಯವಿರುತ್ತದೆ. ರಾಹು ಧೈರ್ಯ ಹಾಗೂ ಸಾಹಸಗಳನ್ನು ತಂದುಕೊಡುವ ಗ್ರಹ. ರಾಹು ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ವ್ಯಕ್ತಿಗೆ ಬಾಹುಬಲ ಬರುತ್ತದೆ. ಅಷ್ಟು ಮಾತ್ರವಲ್ಲದೆ ವಿದೇಶ ಪ್ರಯಾಣದ ಯೋಗ ಪ್ರಾಪ್ತವಾಗುತ್ತದೆ. ಅದೇ ರೀತಿ ರಾಹು ಉತ್ತಮ ಸ್ಥಾನದಲ್ಲಿದ್ದ ಪಕ್ಷದಲ್ಲಿ ಚರ್ಮರೋಗ, ಹೃದಯ ರೋಗ, ಮನಸ್ಸಿನಲ್ಲಿ ವಿನಾಕಾರಣ ಭಯ, ಕೀಲುಗಳಲ್ಲಿ ನೋವು, ನಿದ್ರಾಹೀನತೆ ಮುಂತಾದ ತೊಂದರೆಗಳು ಎದುರಿಸಬೇಕಾಗುತ್ತದೆ. ರಾಹು ದೋಷಗಳನ್ನು ಪರಿಹರಿಸಿಕೊಳ್ಳಲು ದೂರ್ವ ಅಥವಾ ಗರಿಕೆಯನ್ನ ಪೂಜಿಸಬೇಕು. ಗರಿಕೆ ನಮ್ಮ ಹಿಂದೂ ಸಂಪ್ರದಾಯದ ಪೂಜಾ ಪದ್ಧತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನ ಪಡೆದುಕೊಂಡಿದೆ. ಪ್ರಥಮ ಪೂಜಿತರಾದ ಗಣೇಶ ದೇವರಿಗೆ ಗರಿಕೆ ಅತ್ಯಂತ ಪ್ರಿಯವಾದದ್ದು. ಗರಿಕೆಯು ಚೂಪಾದ 3 ಎಲೆಗಳನ್ನು ಹೊಂದಿದ್ದು ಶಿವಶಕ್ತಿ ಮತ್ತು ಗಣೇಶ ಹೀಗೆ 3 ದೇವರ ತತ್ವವನ್ನು ಪ್ರತಿನಿಧಿಸುತ್ತದೆ. ಕೇತುಗ್ರಹ. ಕೇತುವು ಸಹ ಛಾಯಾಗ್ರಹ. ಕೇತು ಮೋಕ್ಷದಾಯಕ ಗ್ರಹವೆನಿಸಿಕೊಳ್ಳುತ್ತದೆ. ಕೇತುವು ವ್ಯಕ್ತಿಯ ಜಾತಕದಲ್ಲಿ ಉತ್ತಮನಾಗಿದ್ದಲ್ಲಿ ವ್ಯಕ್ತಿಯು ಆಧ್ಯಾತ್ಮಿಕತೆ, ವೈರಾಗ್ಯ ಮತ್ತು ಜ್ಞಾನೋದಯದ ಕಡೆಗೆ ವಾಲುತ್ತಾನೆ. ಆ ವ್ಯಕ್ತಿಯು ಲೌಕಿಕ ಬಯಕೆಗಳ ಸರಪಳಿಯಿಂದ ಬಿಡುಗಡೆ ಹೊಂದುತ್ತಾನೆ. ಆದರೆ ಕೇತು ಜಾತಕದಲ್ಲಿ ಅಶುಭ ಸ್ಥಾನದಲ್ಲಿದ್ದಲ್ಲಿ ಚರ್ಮ ಸಂಬಂಧಿತ ರೋಗಗಳು, ಅಪಘಾತಗಳು, ಸೆರೆವಾಸ, ಕೀಲು ನೋವುಗಳು, ಕುಷ್ಠರೋಗ ಮುಂತಾದವುಗಳಿಗೆ ಗುರಿಯಾಗಬೇಕಾಗುತ್ತದೆ. ಕೇತು ಗ್ರಹದಿಂದ ಆಗುವ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ದರ್ಬೆಯನ್ನು ಪೂಜಿಸಬೇಕು. ದರ್ಬೆ ದೇವಹುಲ್ಲು. ಹೋಮ, ಯಜ್ಞ, ಯಾಗಾದಿಗಳಲ್ಲಿ ಕರ್ತೃಗಳು ಉಂಗುರದ ಬೆರಳಿಗೆ ದರ್ಬೆಯನ್ನು ಉಂಗುರದಂತೆ ಧರಿಸುತ್ತಾರೆ. ದರ್ಬೆಯನ್ನ ಬೆರಳಿಗೆ ಧಾರಣೆ ಮಾಡುವುದರಿಂದ ಶರೀರದ ಎಲ್ಲ ಭಾಗಗಳಿಗೂ ಒಂದೇ ರೀತಿಯ ಅಯಸ್ಕಾಂತೀಯ ಶಕ್ತಿ ಪಸರಿಸುತ್ತದೆ. ಇದರಿಂದ ಮನೋವಿಪತ್ತುಗಳೆಲ್ಲ ದೂರವಾಗುತ್ತವೆ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಜಪ ತಪಗಳನ್ನು ಮಾಡಲು ದರ್ಭಾಸನಗಳನ್ನು ಬಳಸುತ್ತಲಿದ್ದರು. ದರ್ಬೆಯ ಸ್ಪರ್ಶ ಮಾತ್ರದಿಂದ ಅನೇಕ ಚರ್ಮ ವ್ಯಾಧಿಗಳೆಲ್ಲ ದೂರವಾಗುತ್ತವೆ. ಆತ್ಮೀಯ ವೀಕ್ಷಕರೇ, ನವಗ್ರಹಗಳನ್ನು ಪ್ರತಿನಿಧಿಸುವ ಸಸ್ಯ ಮತ್ತು ವೃಕ್ಷಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಧನ್ಯವಾದಗಳು.